ಎಲ್ಲರಿಗೂ ನಮಸ್ಕಾರ. ಸಕಡಾಂಕೈ ನಮಸ್ಕಾರ. ಯಾವತ್ತು ಬೆಳಗ್ಗೆ ಎದ್ದು ಹೊರಡೋದು, ತಿನ್ನೋದು, ತಿರುಗಾಡೋದು ಇದಿಷ್ಟೇ ಇದ್ದರೆ ಇದೇ ನಗು ಯಾವತ್ತೂ ಕೂಡ ಮುಖದಲ್ಲಿ ಇರ್ತದೆ ಅಂತೇಳಿ ಹೇಳಿದ್ರ. ಇವತ್ತು ನಾವು 4ನೇ ದಿನ ಏನೇನು ಮಾಡಿದೆವು, ಎಲ್ಲೆಲ್ಲಿ ತಿರುಗಾಡಿದೆವು ಸಿಕ್ಕಿಮಲ್ಲಿ ಅಂತೇಳಿ ಹೇಳಿ ನಿಮಗೆ ತಿಳಿಸ್ತೇನೆ, ಬನ್ನಿ. ಒಂದು ಸ್ಪಾಟ್ ಹತ್ರ ಬಂದಿದ್ದೇವೆ, ನೀವು ನೋಡ್ಬೋದು ಫಾಲ್ಸ್ ಹೇಗಿದೆ ಅಂತೇಳಿ ಹೇಳಿ. ಜಲಧಾರೆ, ಧುಮ್ಮಕ್ಕಿ ಹರಿಯುವ ಜಲಧಾರೆ. ಈ ಫಾಲ್ಸನ್ನು ನೋಡಿದರೆ ಹಾಗೆ ಈ ಹಾಲು ಹರಿದು ಬರುವ ಹಾಗೆ ಕಾಣ್ತಾ ಇದೆ. ಬಿಡಿ ಬಿಡಿ ಅದ್ಭುತವಾದಂಥ ಸ್ಪಾಟ್, ತುಂಬ ಸೂಪರ್ ಆಗಿರುವಂಥ ಎನ್ವೈರ್ಮೆಂಟ್. ಸೊ ಈಗ ನಾವಿಲ್ಲಿಗೆ ಬಂದಿದ್ದೇವೆ. ಒಂದು ಅಡಿ ಆಳದಿಂದ ಬೀಳ್ತಾ ಇರುವಂತಹ ಈ ಒಂದು ಫಾಲ್ಸ್. ಫೋಟೋ ಸೆಷನ್ ಎಲ್ಲ ಆಗ್ತಾ ಇದೆ ನಮ್ಮದು. ಸೊ ಸಾಕಷ್ಟು ಫೋಟೋಸ್ಗಳು, ರೀಲ್ಸ್ಗಳು ಎಲ್ಲ ತೆಗೆದಾದ್ಮೇಲೆ ಇಲ್ಲಿಂದ ಹೊರಡಲಿಕ್ಕೆ ಮನಸ್ಸನ್ನು ಮಾಡಿದ್ವಿ. ಬಾಯ್ ಬಾಯ್ ರಿಂಬಿ ವಾಟರ್ ಫಾಲ್ಸ್. ತುಂಬ ಚೆನ್ನಾಗಿತ್ತು. ತುಂಬ ವೀಡಿಯೋಸ್ಗಳನ್ನು, ಫೋಟೋಸ್ಗಳನ್ನೆಲ್ಲ ಕ್ಲಿಕ್ಕಿಸ್ಕೊಂಡ್ವಿ. ಸೊ ಇದಕ್ಕೆ ಬಾಯ್ ಹೇಳ್ತಾ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಅಂತ. ರಾಗಮ್ಮ ಕೂತಿದ್ದಾಳೆ, ಅವಳಿಗೆ ಕತೆ ಹೇಳ್ಬೇಕಂತೆ. ಕಾಕುಮಾಮಲಿ ಗುಬ್ಬಚ್ಚಕ್ಕ, ಕಾಕುಮಾಮ ಮತ್ತು ಗುಬ್ಬಚ್ಚಕ್ಕ ಒಂದು 10 ಸರಿ ಕೇಳಿ ಆಯಿತು ಕತೆ. ಮತ್ತೆ 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 ಅವಳಿಗೆ ಅದೇ ಕತೆ ಕೇಳಬೇಕಂತ. ಹಾಗೆ ಬಂದು ಮುಂದೆ ಕೂತಿದ್ದಾಳೆ. ಅಲ್ವನ ರಾಗಮ್ಮ, ಅಲ್ವನ ರಾಗಮ್ಮ. ಆನಿಕೆ 4 ಕಾಣಿ ಮಾಡ್ಕವ. ಅಲ್ಲಲ್ಲಿ ಕಾಣಲಿಕ್ಕೆ ಸಿಗುವಂತಹ ಫಾಲ್ಸ್ಗಳು ಬಹಳಷ್ಟಿದೆ, ಸಾವಿರಾರಿದೆ, ನೂರಾರಲ್ಲ ಸಾವಿರಾರು. ಬಟರ್ಫ್ಲೈ, ಬಚ್ಚ 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 ರಾಗಯ್ಯೋ. ಈ ರಾಗಸ್ವರನಿಗೆ ಎಲ್ಲಿ ಹೋದ್ರೂ ಒಂದೊಂದು ಕಡೆ ಬೆಕ್ಕುಗಳನ್ನು ಸಿಗ್ತಾವಪ್ಪ. ವಚ ವಚ ನೋಡಿ, ಈಗ ನಾವು ಬಂದಿದ್ದೇವೆ ಕೆಚ್ಚುಪೆರಿ ಲೇಕ್. ಕೆಚ್ಚುಪೆರಿ ಲೇಕ್, ಬನ್ನಿ ಹೋಗುವ. ಈ ಒಂದು ಲೇಕನ್ನು ನೋಡಲಿಕ್ಕೆ ನಾವು ಇಷ್ಟು ಜನರಿಗೆ 200 ರೂಪಾಯಿ ಟಿಕೆಟ್ ಆಯಿತು. ಬನ್ನಿ ಮುಂದೆ ಹೋಗುವ, ನೋಡೋಣ ಏನಿದೆ ಅಂತ ಹೇಳಿ ಲೇಕ್. ಓ ಮೈ ಗಾಡ್, ವಾಹ್. रागस्वर खुशबू ये कितनी झलकी गो. जीवन उसका बाहर निकालो तो मर जाएगी. ದೇವರ ಮೀನುಗಳು ಅಂತೇಳಿ ಹೇಳ್ತೇವೆ ಇದಕ್ಕೆ. ಸೊ ಶಿಶಿಲದಲ್ಲೂ ಕೂಡ ನಾವು ಇಂಥ ಒಂದು ದೃಶ್ಯವನ್ನು ನೋಡ್ಬೋದು. ನೋಡಿ ಇಷ್ಟೊಂದು ಮೀನುಗಳಿದೆ. ವಾ ವಾವ್, ಕಸಯ್ಯ ಬಿಸ್ಕಿಟ್ ಬಿಸ್ಕಿಟ್ ತಿಂತಾ ಇದೆ. ಸೋಯಾಬೀನ್ ಸೋಯಾಬೀನ್ ಬಿಸ್ಕಿಟ್. ಮುಂದಿನ ಲೇಕನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ನೋಡಿ, ಅತ್ಯಂತ ಪುರಾತನ ಸ್ಮಾರಕ, ಅಂದರೆ ಸುಮಾರು 300 ವರ್ಷಗಳ ಹಳೆಯದ್ದು. ಇದನ್ನೊಂಥರ ನೋಡುವಾಗ ನೋಡಿ, ಮನುಷ್ಯನ ಮುಖವನ್ನು ನೋಡಿದರೆ ಆಗ್ತಿಲ್ಲ. ಒಂದು ನಾಮ, ಮೂಗು, 2 ಕಣ್ಣು, ಒಂದು ಬಾಯಿ. ಎಲ್ಲ ಬೃಹದಾಕಾರಕ್ಕೆ ಬೆಳೆದಂತಹ ಮರಗಳು. ಏನಂತೇಳಿ ಹೇಳಿ ಗೊತ್ತಿಲ್ಲ. ನಮ್ಮ ಆಚೆ ಲಗೋರಿಗೆಲ್ಲ ಆಡಲಿಕ್ಕೆಲ್ಲ ಇಡ್ತೇವಲ್ಲ ನಾವು, ಹಾಗೆ ನೋಡಿ ಉದ್ದಕ್ಕುದ್ದು ಉಂಟು. ಇದು ಏನಾದರೂ ಒಂದು ಧಾರ್ಮಿಕ ನಂಬುಗೆಯಾ ಅಥವಾ ಬಿದ್ದ ಕಲ್ಲುಗಳನ್ನು ಹಾಗೆ ಇಟ್ಟಿದ್ದಾರಾ ನೋಡಿ. ಇಲ್ಲಿ ಸಹ ನೋಡಿ, ಅಥವಾ ಇನ್ನೇನು ವಿಷಯವನ್ನ ಗೊತ್ತಿಲ್ಲ. ಪೇಂಟ್ ಹಾಪರು ಮೊಳೆ ತಸ್ಪಳ ಗೊತ್ತೇ. ಚಪ್ಪಲನ್ನು ತೆಗೆದು ಇದನ್ನು ಹೊಗೆಯನ್ನು ಮೂಸುವಂಥದ್ದ. ಒಬ್ಬ ಬೌದ್ಧ ಸನ್ಯಾಸಿಯವರು ಸಿಕ್ಕಿದ್ರು. ನಾನು ಕೇಳಿದ್ದೆ ಇದು ಯಾಕೆ ಹೀಗೆ ಅಂತೇಳಿ.
ಸೊ ಅವ್ರು ಏನು ಹೇಳಿದ್ರು ಅಂತೇಳಿ ಹೇಳಿದರೆ, ಒಂದು ದೇವರ ಸಂಪೂರ್ಣ ಅನುಗ್ರಹ ಆಶೀರ್ವಾದವನ್ನು ಪಡೀಲಿಕ್ಕಾಗಿ ಸಿಕ್ಕಿಮಿಗೆ ಯಾರ್ಯಾರು ಬಂದಿದ್ದಾರೆ, ನೀವು ಏನು ಮಾಡಬೇಕಂತೇಳಿ ಹೇಳಿದ್ರೆ, ಎಷ್ಟು ಜನ ಬಂದಿದ್ದೀರಿ ನೋಡಿ, ಅಷ್ಟು ಕಲ್ಲುಗಳನ್ನು ಹೀಗೆ ಸೆಟ್ ಮಾಡಿ ಇಡಬೇಕು ಅಂತೇಳಿ ಹೇಳಿದ್ದಾರೆ. ಸೊ ಕಲ್ಲುಗಳನ್ನು ಹುಡುಕ್ತಾ ಇದ್ದೇವೆ ನಾವು 8 ಜನ ಬಂದಿದ್ದೇವೆ. 8 ಕಲ್ಲುಗಳನ್ನು ಆ ರೀತಿ ಸೆಟ್ ಮಾಡಿ ಇಡಲಿಕ್ಕೆ. ಎಷ್ಟೊಂದು ಕಲ್ಲುಗಳಿದೆ ನೋಡಿ. ಏನಿಲ್ಲ, ಅದಕ್ಕೆ ಹಿಡಿದು ದೇಶ ಸುತ್ತು ಕೋಶ ಓದು ಅಂತೇಳಿ ಹೇಳಿದ್ದು, ದೇಶ ಸುತ್ತಿದ ಹಾಗೆ ಏನೇನೆಲ್ಲ ನಂಬಿಕೆಗಳೆಲ್ಲ ಉಂಟು ನಮ್ಮ ದೇಶದಲ್ಲಿ ಎಲ್ಲ ಗೊತ್ತಾಗ್ತದೆ. ಇದೀಗ ಇಲ್ಲಿ ನಾವು ಪ್ರೋಕ್ಷಣೆ ಮಾಡುವಂಥದ್ದು ಈ ಒಂದು ಏರಿಯಾದ ಪವಿತ್ರ ನೀರಂತೆ. ಅದನ್ನು ಈ ಒಂದು ಕ್ಯಾನಲ್ಲಿ ತುಂಬಿಸಿಟ್ಟಿದ್ದಾರೆ. ಇವಾಗ ಕಲ್ಲುಗಳನ್ನು ನಾವು ಹೆಕ್ಕಿ 8 ಕಲ್ಲುಗಳನ್ನು ಇಡ್ತಾ ಇದ್ದೇವೆ. ಬ್ಯಾಲೆನ್ಸ್ कसस गो हाँ जायत बाबा जायत यस जल्दी बा आणि सनसनदवर तिथले सनू एकदवर वैरी यस पाइम पड़े इंजी पाइम पड़ा ये पूरा पाइम पड़ा. ಎಲ್ಲಿ ಹೋದರೂ ತುಂಬ ಕಾಮನ್ ಆಗಿ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ಈ ಒಂದು ಗಂಟೆ ಮತ್ತು ಬುದ್ಧನ ಮೂರ್ತಿ ಹತ್ರ ಇರುವಂಥದ್ದು. ಇಲ್ಲಿ ಮತ್ತೊಂದು ಮೂರ್ತಿಯನ್ನು ನಾವು ನೋಡಬಹುದು. ಗುರು ರಿಂಪೋಚೆ ಇಲ್ಲಿ ಉಂಟು, ಮೇಲೆ ಹೋಗೋದಾದರೆ ಆದರೆ ನಾವು ಹೋಗ್ತಾ ಇಲ್ಲ. ಇಲ್ಲೊಂದು ವೇ ಕಾಣ್ತದಲ್ಲ ಮೇಲೆ ಹೋಗಲಿಕ್ಕೆ, ಯಾಕೆ ಸುಮ್ಮನೆ ರಿಸ್ಕ್ ಅಂತೇಳಿ. ಸೊ ಇದನ್ನೆಲ್ಲ ನೋಡ್ತಾ ಹಿಂದೆ ಬಂದ್ವಿ. पापा को ला लिया तो रंग मंगा लिया, चमक चमक रहती है घर अजगर, चमक चमक रहती है घर में अजगर, चमक चमक रहती है घर में अजगर, चमक चमक रहती है घर में अजगर. ओ सोने ओके वेरी गुड. ಒಂದು ರೀಲ್ಸ್ ಅದೇ ರೀತಿ ವಿಡಿಯೋ ಎಲ್ಲವೂ ಕೂಡ ಮುಗಿಯಿತು. ತುಂಬ ಒಂದು ಕಂಫರ್ಟೇಬಲ್, ಅದೇ ರೀತಿ ಒಂದು ಹಿತವಾದಂಥ ವಾತಾವರಣ ಇದೆ. ತುಂಬ ಖುಷಿಯಾಯಿತು. ಸೊ ಈಗ ನಾವು ಮುಂದುವರಿತಾ ಇದ್ದೇವೆ. ಮರದ ವಿಶೇಷತೆ ನೀವು ನೋಡ್ಬೋದು, ಕೆಳಗೆಲ್ಲ ಫುಲ್ಲು ಟೊಳ್ಳಾಗಿದೆ. ಒಂದು ಸ್ವಲ್ಪ ಏನೋ ಬೇರಿನ ಬಲದಲ್ಲಿ ನಿಂತಿದ್ದು. ಯಾವ ಕಾರಣಕ್ಕೂ ಅವರು ಒಂದು ಗಮನಿಸಿದ್ದೇನೆ, ತುಂಬ ಇಂಥ ಮರಗಳುಂಟು, ಮರಗಳನ್ನು ತೆಗೆಯೋದಿಲ್ಲ, ಅದಾಗಿಯೇ ಬೀಳಬೇಕು ಹಾಗೆ. ಸೊ ಹಿಂದೆ ಬರ್ತಾ ಇರುವಾಗ ಬೇರೆ ಬೇರೆ ಏಜಿನ 90 ವರ್ಷ ಮೇಲ್ಪಟ್ಟ ಜನರು ಕೂಡ ಇದನ್ನು ನೋಡಲಿಕ್ಕೆ ಒಂದು ಆಸಕ್ತಿಯನ್ನು ವಹಿಸಿ ಬರ್ತಾ ಇರೋದನ್ನು ನೋಡಿ ತುಂಬ ಖುಷಿಯಾಯಿತು ನನಗೆ. ಬನ್ನಿ ಮುಂದೆ ಸಾಗೋಣ. ಇಲ್ಲಿ ನೀವು ದೊಡ್ಡ ತಿರುಗುವ ಗಂಟೆಯನ್ನು ನೋಡ್ಬೋದು. ಝೂಮ್ ಎಷ್ಟು ದೂರ ಹೋದರೂ ಫುಲ್ ಕವರ್ ಆಗ್ತಾ ಇಲ್ಲ ನೋಡಿ, ಇಷ್ಟು ದೊಡ್ಡದಿದೆ. ತಿರುಗಿಸುವನ್ಯ ತಿರುಗುವ ಗಂಟೆ. ಇದು ಹೇಗಂತೇಳಿ ಹೇಳಿದರೆ ನೋಡಿ, ಅದರಲ್ಲಿ ಒಂದು ಕೋಲನ್ನು ಇಟ್ಟಿದ್ದಾರೆ. ಈಗ 5 ಸಾರಿ ತಿರುಗಿಸ್ಬೇಕಂತೆ. ಆ ಕೋಲ ಗಂಟೆಯನ್ನು ನೋಡಿ ಹೀಗೆ ಮುಟ್ತದೆ ನೋಡಿ. ಇದು ಇಲ್ಲಿಯ ಒಂದು ಕ್ರಮ. ಎಸ್ ಆಯ್ತಲ್ಲ ವನ್ಯ 5 ಟೈಮ್ಸ್. ನಾನು ನಿಮ್ಗೆ ಹೇಳಿದ್ನಲ್ಲ, ಅಲ್ಲಲ್ಲಿ ಸೀಮೆ ಬದನೆ ಕಾಣಲಿಕ್ಕೆ ಸಿಗ್ತದೆ ಅಂಥೇಳಿ. ಸೊ ಅದರದ್ದೇ ಬಳ್ಳಿ ಇದು, ಮೇಲೆ ಕೂಡ ಇದೆ ಅಂತೆ. ಹೋಗುವ. ಇದು ನೋಡಿ, ಇದಕ್ಕೆ ಸೂರ್ಯಕಾಂತಿ ಅಂತೇಳಿ ಹೇಳ್ತೇವೆ. ಬೆಳಿಗ್ಗೆ ಬಿಳಿ ಇರ್ತದೆ, ಮಧ್ಯಾಹ್ನ ಆಗುವಾಗ ಪಿಂಕ್ ಆಗ್ತದೆ, ಅದೇ ಸಂಜೆ ಆಗುವಾಗ ಫುಲ್ ರೆಡ್ ಆಗ್ತದೆ. ಈ ನವಿಲುಕೋಸಿನ ಮಿಡಿಗಳನ್ನು ನೀವು ನೋಡ್ಬೋದು, ಚಿಕ್ಕ ಚಿಕ್ಕದು ಹೂಗಳು, ಮೊಗ್ಗು ನೋಡಿ. ಇದೊಂದಿಷ್ಟು ಚೆನ್ನಾಗಿದೆ ನೋಡಿ, ಗುಲಾಬಿ ಹೂ. ನಾವು ನೋಡಿದ್ರೆ ಅದನ್ನು ತೆಗಿತಾ ಇದ್ವಿ. ಇಲ್ಲಿ ಯಾವುದೇ ಒಂದು ಈ ಕ್ರೋಟನ್ ಹೂಗಳನ್ನು ಕೂಡ ತೆಗೆಯುವ ಹಾಗಿಲ್ಲ. ಎಲ್ಲವೂ ಕೂಡ ಗಿಡದಲ್ಲೇ ಪ್ರಾಕೃತಿಕವಾಗಿಯೇ ಇರಬೇಕು.
ಮಕ್ಕಳಿಗೊಂದಷ್ಟು ಕರುಮ್ ಕುರುಮನ್ನು ತಗೊಳ್ತಾ ನಾವು ಚಹಾ ಕುಡಿಲಿಕ್ಕೆ ಮುಂದೆ ಹೋದ್ವಿ. ಸೂಪರ್ ಅಷ್ಟು ಚಹಾ. आणि कसं जे आहे ना ಚಹಾ ಎಷ್ಟು ಇಷ್ಟ ಆಯ್ತು ಅಂತೇಳಿ ಹೇಳಿದ್ರೆ ಒಂದು ಫೋಟೋವನ್ನು ಕೂಡ ತೆಗೆದ್ವಿ ಚಹಾ ಪ್ಯಾಕೆಟ್ ಇದ್ದು, ಬೇರೆ ಕಡೆ ಎಲ್ಲ ಸಿಗ್ತದ ಅಂತೇಳಿ ನೋಡ್ಲಿಕ್ಕೆ. ವೈಟ್ ಮಜ್ಜಿಗೆ ಮಜ್ಜಿಗೆ ಚೀಸ್ का सॉस बहुत टेस्टी है. एक से चटनी बुड़क आगे हक्का यहाँ पे देखो बेटा, यहाँ पे देखो. अरे गए बना के ಸೊ ಈಗ ಮಧ್ಯಾಹ್ನ 1 ಗಂಟೆ, ನಾವೊಂದು ಸ್ಕೈ ವಾಕ್ ಅಂತೇಳಿ ಹೇಳಿ ಅದಕ್ಕೆ ಬಂದಿದ್ದೇವೆ. ಸೊ ಅಲ್ಲಿ ಬರುವಾಗ ಈ ಒಂದು ಝೆನ್ ಈ ಮೂರ್ತಿಯನ್ನು ನೀವು ನೋಡ್ಬೋದು, ಬುದ್ಧನ ಮೂರ್ತಿಯನ್ನು ಕೂಡ ನೋಡ್ಬೋದು. ಬಟ್ ಸ್ವಲ್ಪ ಹಸಿವಾಗಿದೆ, ಇಲ್ಲಿ ಒಳ್ಳೆ ಹೋಟೆಲ್ಗಳು ಸಿಗ್ತಾ ಇಲ್ಲ, ಅದಕ್ಕಾಗಿ ಮ್ಯಾಗಿ ಕಪ್ ನೂಡಲ್ಸನ್ನು ಮಾಡಿ ತಿಂತಾ ಇದ್ದಾರೆ. ಅದರ ನಂತರ ನಾವು ಮುಂದುವರಿಯೋರು ಇದ್ದೇವೆ. ಬೇರೆ ರೀತಿ ಹೂಗಳು ನೋಡ್ಲಿಕ್ಕೆ ಸಿಗ್ತಾ ಇವೆ. ಇದು ದತೂರವಾ ಗೊತ್ತಿಲ್ಲ ನನಗೆ, ಪಕ್ಕನೆ ಗೊತ್ತಿದ್ರೆ ಹೇಳಿ. ಇದು ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಬನ್ನಿ ಹೋಗುವ. ಇದೆ ನೋಡಿ, ಇದೇ ಸ್ಕೈ ವಾಕ್. ಎಲ್ಲರೂ ಹೋಗ್ತಾ ಇದ್ದೇವೆ ನಾವು. ಎಸ್, ಝೆನ್ ಮೂರ್ತಿ ಇಲ್ಲಿದ್ರೆ ಇಲ್ಲಿ ನೇರವಾಗಿ ಈಚೆ ನೋಡಿದರೆ ಇಲ್ಲಿ ಸ್ಕೈ ವಾಕ್ ಇದೆ. ಎಸ್, ನಾನು ಮತ್ತು ಅಮ್ಮ ಹೋಗ್ತಾ ಇದ್ದೇವೆ. ನೋಡಿ ಯಾವ ರೀತಿ ಇದೆ ನೋಡಿ. ನೋಡಿ ಕಾಲುಗಳನ್ನು ನೋಡ್ಬೋದು ನೀವು. ದೌರ್ಯಮ್ಮ ಪಾಯು मग भयंकर तुक भयंकर नवा ಫುಲ್ ಗ್ಲಾಸೆ, ಯಾವುದೇ ಹಲಗೆ ಆಗಲಿ ನೆಲ ಆಗಲಿ ಏನೂ ಇಲ್ಲ, ಗ್ಲಾಸಿನ ಮೇಲೆ ನಡೆಯುವಂಥದ್ದು. ಅದೇ ರೀತಿ ಝೆನ್ ಮೂರ್ತಿ ಹತ್ರ ನಿಮಗೆ ಹೋಗಿ ನಮಸ್ಕರಿಸಬೇಕಾದ್ರೆ ಇಷ್ಟು ಸ್ಟೆಪ್ಸನ್ನು ಏರಬೇಕು. ಅದಕ್ಕಿಂತ ಮೊದಲು ಈ ಒಂದು ಸ್ಕೈ ವಾಕ್ ಮಾಡ್ತಾ ಇದ್ದೀವಿ ನಾವು. ವಾದಂಥ ಎಕ್ಸ್ಪೀರಿಯನ್ಸ್ ಭಾರಿ ಖುಷಿ ಆಯಿತು. ಸೊ ನಾವು ನಮ್ಮ ನೆಕ್ಸ್ಟ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೇವೆ. ಸೊ ಅದಕ್ಕಿಂತ ಮೊದಲು ಒಂದು ಊಟವನ್ನು ಮಾಡೋಣ ಅಂಥೇಳಿ. ಎಂತೆಂಥ ಹೂಗಳು ಇದು ನೋಡಿ. ಇದು ಕೆಪ್ಪಟ್ರಾಯಕ್ಕೆಲ್ಲ ಹಾಕ್ತೇವೆ ನಮ್ಮಾಚೆ. ಕೆಪ್ಪಟ್ರಾಯ ಅಂತೇಳಿ ಹೇಳಿದರೆ ಕೆನ್ನೆ ಬಾತಿ ಹೋಗ್ತದಲ್ಲ ಆ ಸಮಯದಲ್ಲಿ. ಸೊ ಮತ್ತೊಂದು ವಿಷಯ ಏನಪ್ಪ ಅಂತೇಳಿ ಹೇಳಿದರೆ ಇಲ್ಲಿ ಎಲ್ಲೂ ಕೂಡ ಹೂವಿನ ಅಂಗಡಿ ಇಲ್ಲ. ಯಾಕಂತೇಳಿ ಹೇಳಿದರೆ ಹೂವನ್ನು ಕೀಳುವುದೇ ಇಲ್ಲ, ಆದ್ದರಿಂದ ಅದು ಎಲ್ಲೂ ಕೂಡ ಇಲ್ಲ, ಹೂವಿನ ಅಂಗಡಿಯೇ ಇಲ್ಲ. ಇಡೀ ಸಿಕ್ಕಿಮಲ್ಲಿ ನಾವಿಷ್ಟು 3 ದಿನ ತಿರುಗಾಡಿದ್ರಲ್ಲಿ ಒಂದೇ ಒಂದು ಹೂವಿನ ಅಂಗಡಿ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ಅಷ್ಟೊಂದು ಹೂವನ್ನು ಜೋಪಾನವಾಗಿ ಕಾಯ್ತಾರೆ. ಕಾರಣ ಆಯಿತು ಒಂದು ಊಟ ಇವತ್ತು ಮಧ್ಯಾಹ್ನದ್ದು. ಸೊ ಊಟ ಆದಮೇಲೆ ಮಕ್ಕಳು ಪೇಸ್ಟ್ರಿಯನ್ನು ತಂದು ತಿಂತಾ ಇದ್ದಾರೆ. ಸೊ ಇಲ್ಲೇ ಇದೆ ನೋಡಿ ಹತ್ತಿರದಲ್ಲೇ ಪೇಸ್ಟ್ರಿ ಶಾಪ್, ಬೇಕ್ರಿ. ಸೊ ಮಕ್ಕಳು ಇದನ್ನು ತಿಂತಾ ಇದ್ದಾರೆ ಇವಾಗ. ಈಗ ನಾವೊಂದು ಮಾನೆಸ್ಟರಿಗೆ ಬಂದಿದ್ದೇವೆ. ಬಟ್ ಇಲ್ಲಿ ಒಳಗೆ ವಿಡಿಯೋ ಇಲ್ಲ ಅಂತೇಳಿ ಹೇಳಿ ಈ ವಿಷಯ ಇಲ್ಲಿ ಹೊರಗೊಂದು ಹಾಕಿದ್ದಾರೆ ಬೋರ್ಡ್. ಇದ್ರೆ ನಾನು ನಿಮಗೆ ಒಳಗಿನ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತೇನೆ, ಬನ್ನಿ ಹೋಗುವ. ಅತಿ ಪುರಾತನವಾದದ್ದು. ಸೊ ಹೊರಗೆಲ್ಲರೂ ವಿಡಿಯೋ ತೆಗಿತಾ ಇದ್ರು ಅಂತೇಳಿ ಹೇಳಿ ನಾನು ತೆಗಿತಾ ಇದ್ದೇನೆ. ನೋಡಬೇಕು ಒಳಗೆ ಹೇಗಿದೆ ಅಂಥೇಳಿ.
ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಲಿಲ್ಲ ಅಂತೇಳಿ ಹೇಳಿ ಕಾಣಿಸ್ತಾ ಇದೆ. 50 ರೂಪಾಯಿ ಇದೆ ಟಿಕೆಟ್. ಬನ್ನಿ ನೋಡುವ. ಸೊ ಒಳಗಡೆ ನಮಗೆ ಯಾವುದೇ ವಿಡಿಯೋ ಫೋಟೋವನ್ನು ತೆಗಿಲಿಕ್ಕಿಲ್ಲ. ಆದರೂ ಒಂದು ಸ್ವಲ್ಪ ಹೊರಗೆ ಬರೋ ಹೊತ್ತಿಗೆ 1-2 ತೆಗೆದೆ. ಸೊ ಈ ರೀತಿ ಇದೆ. ತುಂಬ ಪುರಾತನ ಕಾಲದ್ದು 17ನೇ ಶತಮಾನದ ತುಂಬ ಪ್ರಾಚೀನ ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ. ಸೊ ಬನ್ನಿ ಹೋಗೋಣ ನೆಕ್ಸ್ಟ್. ಇಲ್ಲಿನ ಕೆಲವೊಂದು ತರಕಾರಿಗಳನ್ನು ನೋಡಿ. ಹೀಗೆ ನಾವು ಸಂಜೆ ಒಂದು ತಿರುಗಾಡಲಿಕ್ಕೆ ಅಂತೇಳಿ ಹೇಳಿ ಬಂದಿದ್ವಿ. ಸೊ ಆಲ್ಮೋಸ್ಟ್ ನಮ್ಮಲ್ಲಿ ಸಿಗುವಂಥದ್ದೇ. ನಾವು ಸಿಕ್ಕಿಮನ್ನು ಸ್ವಲ್ಪ ತಿರುಗಾಡುವ ಅಂತೇಳಿ ಹೇಳಿ ಬಂದಿದ್ದೇವೆ. ಇಲ್ಲಿ ತಿರುಗಾಡುವ ಅಂತೇಳಿ ಹೇಳಿ ಫ್ಯಾನ್ಸಿ ಸ್ಟೋರಿಗೆ ಹೋಗಿದ್ವಿ. ಸೊ ಅಲ್ಲಿಂದ ಒಂದಷ್ಟು ತಿಂಗನ್ನು ತಗೊಂಡ್ವಿ. ಈಗ ತರಕಾರಿ ಅಂಗಡಿಗೆ ಬಂದಿದ್ದೇವೆ. ಬಟ್ ವಿಶೇಷ ಅಂತೇಳಿ ಹೇಳಿ ಏನೂ ಇಲ್ಲ, ನಮ್ಮಲ್ಲಿ ಸಿಗುವಂಥದ್ದೇ ಅಲ್ಲ. ಸೊ ನೋಡಿ ಯಾವುದು ಅಂತ. ಲಾಸ್ಟ್ ವಿಡಿಯೋದಲ್ಲಿ ನನ್ನ ಬರ್ಡೇ ಆದರೆ ಅಕ್ಟೋಬರ್ 8ಕ್ಕೆ ನನ್ನ ಅಕ್ಕನ ಮಗಳು ವನ್ಯಾಕಿಣಿ, ಸೊ ಇವಳ ಬರ್ಡೇ. ಸೊ ನೆಕ್ಸ್ಟ್ ಇವಳ ಬರ್ಡೇನ ನಾವು ಇವತ್ತು ತುಂಬ ಒಂದು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ರಾತ್ರಿ 12 ಗಂಟೆಗೆ ಈ ಒಂದು ಸೆಲೆಬ್ರೇಷನ್ ಆಗ್ತಾ ಇದೆ. ಸೊ ಅಲ್ಲಿ ತನಕ ನಾವು ಬಿಗ್ ಬಾಸನ್ನು ನೋಡ್ತಾ ಒಂದಿಷ್ಟು ಗಪ್ಶಪ್ಪನ್ನು ಮಾಡ್ತಾ ಟೈಮನ್ನು ಕಳೆದ್ವಿ. ಅದರ ನಂತರ ಈಗ ಕರೆಕ್ಟ್ 12 ಗಂಟೆಗೆ ನಮ್ಮ ವನ್ಯಾಕಿಣಿಯ ಬರ್ಡೇ ಆಗ್ತಾ ಇದೆ. ಚಂದ ಚಂದದ ಚಿಟ್ಟೆಗಳು ಬಂದು ಕೂತ ಕೇಕ್ ಕೂಡ ರೆಡಿಯಾಗಿದೆ. ಹ್ಯಾಪಿ ಬರ್ಡೇ ಟು ಯು. ಕೇಕ್